ಏನಿವತ್ತು ನನ್ನ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡೋದಕ್ಕೋಸ್ಕರ ಬೋವಿ ಸಮಾಜ ಜಿಲ್ಲಾಧ್ಯಕ್ಷರಾಗಿ ಮಾಡೋದಕ್ಕೋಸ್ಕರ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಮತ್ತು ನಮ್ಮ ರಾಮು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮು ಅವರು ಬರ್ತೀವನ ಅಂತ ಹೇಳಿದ್ರು. ಬಟ್ ಅವ್ರ ಕಾರಣಾಂತರಕ್ಕೆ ಬರೋಕ್ಕಾಗಲ್ಲ. ಅವತ್ತು ಮೊದಲೇ ವಿಶ್ ಮಾಡಿದ್ರೆ ಅವ್ರ ಧನ್ಯವಾದಗಳು. ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಮನೆ ಬಾಗಿಲಿಗೆ ಬರಬೇಕಾಗಿತ್ತು. ಕಾರಣಗಳ ಕೂದಲೇ ಅಂತರಗಳಿಂದ ಅದು ತಪ್ತಾ ಬಂತು. ನಮ್ಮೂರುಗಳಿಂದನೇ ಇರ್ಬೋದು, ಬೇರೆಯವರಿಂದನೇ ಇರ್ಬೋದು. ಸಾಕಷ್ಟು ಭಯ ಆಗಿದೆ. ಅದು ಗೋಪಾಲಣ್ಣಗೂ ನನಗಿಬ್ಬರಿಗೆ ಗೊತ್ತು ಪರ್ಸನಲ್ ಆಗಿ. ನಾನು ಇಷ್ಟೊತ್ತಿಗೆ ಬಂದು ಅವ್ರಿಗೆ ಒಂದು ಹೂನಾರ ಹಾಕಿ ಒಂದು ನನ್ನ ಗ್ರ್ಯಾಟಿಟ್ಯೂಡನ್ನು ಹೇಳ್ಬೇಕಾಗಿತ್ತು. ನಾನು ಸ್ವಲ್ಪ ಆಚೆ ಇದ್ದೆ, ಮತ್ತು ಲೇಟಾಗಿ ಹೋಗೋಣ, ಒಂದು ವಿಶ್ ಮಾಡೋಣ ಅಂತ ಉದ್ದೇಶ ಬಂದಿರೋದು. ಗೋಪಾಲ್ ಅವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿರೋದಕ್ಕೆ ಒಂದು ಬೆಂಬಲ ಕೋರಿ ಅವ್ರಿಗೆ ನನ್ನ ವಿಶೇಷ ಹೇಳಕ್ಕೆ ಬಂದಿರೋದು. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇಡೀ ತಾಲೂಕಿನವರು ಕೂಡ ಈ ಒಂದು ವಿಷಯವನ್ನ, ಈ ವಿಡಿಯೋವನ್ನು ನೋಡಲೇಬೇಕು. ಕಡೆಯದಾಗಿ ರಾಮಣ್ಣವರು ಒಂದು ಮಾತಂದ್ರು, ನಾನು ಬೆಂಬಲ ಕೋರಿ ವಿಶೇಷ ಮಾಡೋದಕ್ಕೆ ನಾನು ಬಂದೆ. ಎಸ್, ಬೆಂಬಲವೂ ಬೇಕು, ವಿಶೇಷ ಬೇಕು, ಎರಡು. ಈ ಮಾತಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಮಣ್ಣವರು ಒಂದು ಮಾತಂದ್ರು, ನಾನಿವತ್ತು ಸಿ ವಿ ಗೋಪಾಲಣ್ಣ ಹತ್ರ ಬಂದಿರೋದು ಬೆಂಬಲ ಕೋರೋದಕ್ಕೆ ಮತ್ತು ಅಧ್ಯಕ್ಷರಾಗಿದ್ದಾರಲ್ಲ ಅದನ್ನು ವಿಶೇಷ ಮಾಡೋದಕ್ಕೆ. ಎಸ್, ಇದಕ್ಕೆ ಮೊದಲು ಸಿ ವಿ ಗೋಪಾಲಣ್ಣವರು ಒಂದು ಮಾತಂದ್ರು, 1 ತಿಂಗಳಾಯ್ತು ನನಗೆ ಅಧ್ಯಕ್ಷ ಸ್ಥಾನ ಬಂದು, ಅವತ್ತೇ ಬರಬೇಕಾಗಿತ್ತು, ಕಾರಣ ತನಗೆ ಬಂದಿಲ್ಲ, ಇವತ್ತು ಬಂದು ನನಗೆ ವಿಶೇಷ ಮಾಡಿದ್ದಾರೆ. ಅದಾದ ನಂತರ ಸಿದ್ದನಹಳ್ಳಿ ಶೇಖರ್ ಅವರು ಒಂದು ಮಾತಂದ್ರು, ಸಿ ವಿ ಗೋಪಾಲಣ್ಣವರಿಗೆ ಯಾವತ್ತೂ ರಾಜಕೀಯದಲ್ಲಿ ಒಂದಷ್ಟು ಉನ್ನತ ಸ್ಥಾನ ಸಿಗಬೇಕಾಗಿತ್ತು, ಅದು ನಮ್ಮೂರಿಂದ, ನಮ್ಮ ಜನರಿಂದ ಎಲ್ಲೋ ಒಂದು ಕಡೆ ತೊಂದರೆ ಆಯಿತು, ಅದು ನನಗೂ ಸಿ ವಿ ಗೋಪಾಲಣ್ಣ ಮಾತ್ರ ಗೊತ್ತು ಪರ್ಸನಲ್ ಆಗಿ ಅಂತ ಹೇಳಿದ್ರೆ. ಎಸ್, ಇವರಿಬ್ಬರಿಗೂ ಗೊತ್ತದು. ಇವರಿಬ್ಬರು ಬಿಟ್ಟು ಮೂರವರಿಂದ ಏನೋ ಇಲ್ಲಿ ಎಡವಟ್ಟಾಗಿದೆ ಅನ್ನೋದನ್ನ ಇವತ್ತು ಇವರು ಪಿಚ್ ಹೇಳ್ದಂಗಾಯಿತು, ಅದು ಹೇಳಲಿಲ್ಲ. ಅದಾದ ನಂತರ ರಾಮಣ್ಣವರು ಬೆಂಬಲ ಬೇಕು ಮತ್ತು ವಿಶೇಷ ಬೇಕು ಅಂತೇಳಿ ಕಡೆದಾಗಿ ಹೇಳಿದರು. ಇವತ್ತು ಮುಳುಬಾಗಿಲಿನ ಸಿ ವಿ ಗೋಪಾಲ್ ಅವ್ರ ಮನೆಗೆ ಸಿದ್ದನಹಳ್ಳಿ ಶೇಖರ್ ಮತ್ತು ರಾಮಣ್ಣವರು ಬಂದು ಹೋದ್ಮೇಲೆ ಎಲ್ಲೋ ಒಂದು ಕಡೆ ಜನರು ಸರ್ಚ್ ಮಾಡ್ತಾ ಇದ್ದಾರೆ, ಅವ್ರ ಮನೆಗೆ ಬರೋದಕ್ಕೆ ಏನು ಕಾರಣ. 1.5 ತಿಂಗಳಾಯ್ತಲ್ಲ ಇವ್ರಿಗೆ ಅಧ್ಯಕ್ಷ ಸ್ಥಾನ ಬಂದು, ಬೋವಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿ 1.5 ತಿಂಗಳಾಯ್ತಲ್ಲ, ಇವತ್ತೇ ಏನು ಬರಬೇಕು, ಯಾಕೆ ಬರಬೇಕು. ಎಲ್ಲೋ ಒಂದು ಕಡೆ ಸಿದ್ದನಹಳ್ಳಿ ಶೇಖರು ಮತ್ತು ರಾಮಣ್ಣವರು ಕಾಂಗ್ರೆಸ್ನಲ್ಲಿ ಇದ್ದವರೇ ಎಲ್ಲೋ ಒಂದು ಕಡೆ ಇವತ್ತು ದೂರ ಆಗಿದ್ದಾರೆ. ಅದಾದ ನಂತರ ಸಿ ವಿ ಗೋಪಾಲ್ರವರು ಕೂಡ ಕಾಂಗ್ರೆಸ್ನಲ್ಲಿ ದೂರ ಆಗಿದ್ದಾರಾ, ಈ ಥರ ಊಹಾಪೋಹಗಳು ಇವತ್ತು ಮುಳುಬಾಗಿಲಿನಲ್ಲಿ ಶುರುವಾಗ್ತಾ ಇದೆ. ಎಸ್, ಬಹಳ ವಿಷಯದಂಥ ಸುದ್ದಿ ಇದು. ಕರೆಕ್ಟ್. ಮೊದಲನೇದಾಗಿ ಸಿ ವಿ ಗೋಪಾಲ್ರವರು ಒಂದು ಮಾತಂದ್ರು, ನನಗೆ ಅಧ್ಯಕ್ಷ ಸ್ಥಾನ ಸಿಕ್ತು, ಅದಕ್ಕೆ ವಿಶೇಷ ಹೇಳೋದಕ್ಕೆ ಇವರಿಬ್ಬರು ಬಂದಿದ್ದಾರೆ ಅಂತ ಹೇಳಿದ್ರು. ಅದಾದ ನಂತರ ಸಿದ್ದನಹಳ್ಳಿ ಶೇಖರ್ ಒಂದು ಮಾತಂದ್ರು, ಸಿ ವಿ ಗೋಪಾಲ್ ಅವರಿಗೆ ಯಾವತ್ತೋ ಸಿಗಬೇಕಾಗಿತ್ತು, ಸಿಗಲಿಲ್ಲ, ಕಾರಣಾಂತರಗಳಿಂದ, ಅದು ನಮ್ಮವರಿಂದನೇ ಎಲ್ಲೋ ಒಂದು ಕಡೆ ತೊಂದರೆ ಆಗಿದೆ, ಅದು ನನಗೂ ಸಿ ವಿ ಗೋಪಾಲ್ ಅವ್ರಿಗೆ ಮಾತ್ರ ಗೊತ್ತು ಪರ್ಸನಲ್ ಆಗಿ ಅಂತಂದ್ರು. ಎಸ್, ಇದರಿಂದ ತುಂಬ ಅರ್ಥ ಕೂಡ ಇದೆ. ಅದಾದ ನಂತರ 3ನೇ ಮಾತು ರಾಮಣ್ಣವರು ಒಂದು ಮಾತಂದ್ರು, ನಾವು ಸುಮಾರು ದಿನಗಳಿಂದ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ, ಇವತ್ತು ಬೆಂಬಲ ಕೋರೋದಕ್ಕೆ ಮತ್ತು ವಿಶೇಷ ಹೇಳೋದಕ್ಕೆ ಬಂದ್ರಿ. ಎಸ್, ಇದು ಲಾಸ್ಟಲ್ಲಿ ಒಂದು ಮಾತಂದ್ರೆ ಇದು ನಿಜ. ಇದು ಬೆಂಬಲ ಕೋರಕ್ಕೆ ಇವತ್ತು ಬಂದಿರತಕ್ಕಂಥ ವಿಶೇಷವಾಗಿ. ಯಾರಿಗೆ ಬೆಂಬಲ? ಸಿದ್ದನಹಳ್ಳಿ ಶೇಖರ್ ಅವರು ಮುಂಬರುವ ಚುನಾವಣೆಯಲ್ಲಿ ನಿಲ್ತಾರೆ ಎಲ್ಲೋ ಒಂದು ಕಡೆ, ಈಗಲೇ ಆಲ್ರೆಡಿ ಶುರುವಾಗಿದೆ. 6 ದಿನಗಳ ಹಿಂದನೇ CPM ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೊಟ್ಟರು, ನಾನಿವತ್ತು CPM ಕಚೇರಿಯಲ್ಲಿ ಸದಸ್ಯತ್ವನ ಅಭಿಯಾನ ಪಡೆದಿದ್ದೀನಿ, ಮುಂಬರುವ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ, ಎಲ್ಲೋ ಒಂದು ಕಡೆ ನನ್ನ ಕಾಂಗ್ರೆಸ್ನಲ್ಲಿ ಬೇಸರ ಆಗಿದೆ. ಅದಾದ ನಂತರ ಇವತ್ತು ನೋಡಿದ್ರೆ ಇವತ್ತು ಸಿ ವಿ ಗೋಪಾಲ್ ಅವ್ರ ಮನೆಗೆ ಬಂದು ಅಧ್ಯಕ್ಷರ ಸ್ಥಾನ ಬಂದಿದೆ, ಅದಕ್ಕೆ ನಾನು ವಿಶೇಷ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಇದ್ದಾರೆ. ಇದರ ನಡುವೆ ಎಷ್ಟು ಅರ್ಥವಿದೆ ಅಂದರೆ ಇಡೀ ತಾಲೂಕಿಗೆ ಕೂಡ ಇವತ್ತು ಸರ್ಚ್ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಮುಳುಬಾಗಿಲು ರಾಜಕೀಯದಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಒಂಥರ ಗೊಂದಲ ಶುರು ಆಗ್ತಾನೆ ಇದೆ. ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಒಂದು ವೇದಿಕೆಯಲ್ಲಿರೋರು ಇನ್ನೊಂದು ವೇದಿಕೆಯಲ್ಲಿಲ್ಲ, ಆ ವೇದಿಕೆಯಲ್ಲಿರೋರು ಈ ವೇದಿಕೆಯಿಲ್ಲ. 3-4 ಗುಂಪುಗಳಾಗಿ ಇವತ್ತು ಕಾರ್ಯಕ್ರಮಗಳಿಗೆ ವೇದಿಕೆಗಳಲ್ಲಿ ಮೈಕೆತ್ಕೊಂಡು ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅಲ್ಲ, JDS ಅಲ್ಲ, BJP ಏನೂ ಅಲ್ಲ, ಈ 3 ಪಕ್ಷಗಳಲ್ಲಿ ಕೂಡ ಇವತ್ತು ಗೊಂದಲಗಳು ಶುರುವಾಗ್ತಾನೆ ಇದೆ. ಒಟ್ಟಾರೆ ಮುಂಬರುವ ಚುನಾವಣೆಯಲ್ಲಿ ಮತದಾರರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಯಾರಿಗೆ ಓಟ್ ಹಾಕೋಣ, ಯಾರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾ ಇದ್ರಲ್ಲ. ಕಾಂಗ್ರೆಸ್ ಏನಾಗಿದೆ, JDS ಏನಾಗಿದೆ, ಇದೇ ಕುತೂಹಲ ಮುಳುಬಾಗಿಲಲ್ಲಿ ಕೂಡ ಇವತ್ತು ಪ್ರತಿ ರಾಜಕೀಯದಲ್ಲಿ, ರಾಜಕಾರಣಿಗಳಲ್ಲಿ ಮತ್ತು ಮತದಾರರಲ್ಲಿ ಕೂಡ ಇದು ದೊಡ್ಡ ಕುತೂಹಲವಾಗ್ಬಿಟ್ಟಿದೆ. ಏನಿರಲಿ, ಇವತ್ತು ಸಿದ್ದನಹಳ್ಳಿ ಶೇಖರ್ ಅವರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗಿರತಕ್ಕಂಥ ಗುಂಪುಗಾರಿಕೆಯಲ್ಲಿ ಇವರಿಗೆ ಬೇಸೆತ್ತಿ
ಇವತ್ತು ಎಲ್ಲೋ ಒಂದು ಕಡೆ ಬೆಂಬಲವನ್ನು ಕೋರೋದಕ್ಕೆ ಕೆಲವು ನಾಯಕರುಗಳ ಜೊತೆ ಸೇರಿ ಇವತ್ತು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಜನ ಕೂಡ ಅಂತ ಇದ್ದಾರೆ. ಜೊತೆಗೆ ಸಿ ವಿ ಗೋಪಾಲ್ ಅವರು ಕೂಡ ಅದೇ ಕಚೇರಿಯಲ್ಲಿ ಕಾಂಗ್ರೆಸ್ನ ಮುಖಂಡರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಗಳಾಗಿದೆ, ಅವ್ರಿಗೂ ಸ್ವಲ್ಪ ಬೇಸರ ಆಗಿದೆ. ಅವ್ರನ್ನ ಇವತ್ತು ಮೀಟ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಈ ರೀತಿ ಇನ್ನೂ ಹಲವಾರು ಮುಖಂಡರ ಜೊತೆ ಮೀಟ್ ಆಗುವ ಸಂಭವ ಇದೆ ಅಂತೇಳಿ ಜನ ಸ್ವಲ್ಪ ಗುಸುಗುಸು ಅಂತ ಇದ್ದಾರೆ ನಮ್ಮ ಮುಳಬಾಗಿಲಿನಲ್ಲಿ. ಇಷ್ಟಕ್ಕೂ ಸಿದ್ದರಳ್ಳಿ ಶೇಖರ್ ಅವರಿಗೆ ಈ ರೀತಿ ಆಗೋದಕ್ಕೆ ಒಂದೇ ಕಾರಣ. ಕಳೆದ ಚುನಾವಣೆಯಲ್ಲಿ ಆದಿನಾರಾಯಣ ಜೊತೆ ಇವರಿದ್ರು. ಅದಾದ ನಂತರ ಇವರು ಇತ್ತೀಚೆಗೆಷ್ಟೆಲ್ಲೋ ಒಂದು ಕಡೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸೀಟನ್ನು ಕೇಳಿದ್ದಾರೆ, ಕೊಳ್ಳಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಕೋಪದಿಂದ ಇವತ್ತು ಆಚೆ ಬಂದು ಪಕ್ಷವನ್ನು ಕಟ್ಟಿ ಮುಂಬರುವ ಚುನಾವಣೆಯಲ್ಲಿ ನಾನು ಚಾಲೆಂಜ್ ಮಾಡಿ ಚುನಾವಣೆಗೆ ಬರ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಕೆಲವರ ಜೊತೆ ಸೇರಿ ಇವತ್ತು ಈ ರೀತಿ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಏನು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಜೋರಾಗಿದೆ, ಯಾರಿಗೆ ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ, ಅದು ಕೊತ್ತೂರು ಮಂಜುನಾಥ್ ಮತ್ತು ಆದಿನಾರಾಯಣ ಅವರಿಂದ ಮಾತ್ರ ಸಾಧ್ಯ. ಅವರಿಬ್ಬರು ಹೊಂದಾಣಿಕೆ ಆದರೆ ಇವರೆಲ್ಲ ಕೂಡ ಒಂದಾಗ್ಬೋದು, ಆದರೆ ಅದಕ್ಕೆ ಮೊದಲೇ ಇವರಲ್ಲಿ ಗುಂಪುಗಾರಿಕೆ ಆಗಿದೆ ಅಂತೇಳಿ ಕೆಲವರು ಅಂತ ಇದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇವರೆಲ್ಲ ಕಿತ್ತಾಡ್ಕೊಂಡು ನೋಡ್ತಾ ಇದ್ರೆ ಮುಂಬರುವ ಚುನಾವಣೆ ರಾಜ್ಯದಲ್ಲಿ ಬಿಜೆಪಿನೇ ಬಂದ್ಬಿಟ್ರೆ ಇವ್ರ ಗತಿ ಏನು? ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಮುಳಬಾಗಿಲಿನಲ್ಲಿ JDS ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ ಮುಳಬಾಗಿಲಿನಲ್ಲಿ JDS MLA ಇದ್ದಾಗ ಅನುದಾನ ಕೊಡ್ತಾ ಇಲ್ಲ. ಅವರು ದಿನಾನೂ ಗಲಾಟೆ ಮಾಡ್ತಾ ಇದ್ದಾರೆ ಸದನದಲ್ಲಿ, ನಮ್ಗೆ ಅನುದಾನ ಇಲ್ಲ. ಅವರವರ ಪಕ್ಷ ಅವ್ರ ಸಿದ್ಧಾಂತ ಆ ರೀತಿ ಆಗ್ಬಿಟ್ಟಿದೆ. ಇವತ್ತು ಮುಳಬಾಗಿಲಿನಲ್ಲಿ ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸರಿಯಾದಂಥ ಮಾರ್ಗ ಇಲ್ಲ, ಅನುದಾನವೇ ಇಲ್ಲ. ಕಾರಣ ಅಲ್ಲಿ ಕಾಂಗ್ರೆಸ್, ಇಲ್ಲಿ JDS. ಇದೇ ಪರಿಸ್ಥಿತಿ ಮುಂಬರುವ ಚುನಾವಣೆಯಲ್ಲಿ ಕೂಡ ಆಗ್ಬೋದು ಅನ್ನೋದು ಜನರ ಅಭಿಪ್ರಾಯ. ರಾಜ್ಯದಲ್ಲಿ ಬಿಜೆಪಿ ಬರ್ಬೋದು, ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ ಬರ್ಬೋದು. ಬಂದರೆ ಪರಿಸ್ಥಿತಿ ಏನು? ಇವತ್ತು JDSನ ಶಾಸಕರ ಪರಿಸ್ಥಿತಿ ಏನಿದೆ ಅದೇ ಪರಿಸ್ಥಿತಿ ಮುಂದೆ ಕೂಡ ಬರ್ಬೋದು. ರಾಜ್ಯದಲ್ಲಿ ಏನಾದರೂ ಬಿಜೆಪಿ ಬಂದರೆ, ಮುಳಬಾಗಿಲಿನ ಅಪ್ಪಿತಪ್ಪಿ ಕಾಂಗ್ರೆಸ್ ಗೆದ್ದರೆ ಇದೇ ಪರಿಸ್ಥಿತಿ ಬರ್ಬೋದು ಅನ್ನೋದು ಮತದಾರರ ಒಂದು ಸರ್ವೆ ಆಗಿದೆ. ಇವತ್ತು ಇದನ್ನೇ ಸರ್ಚ್ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಕಿತ್ತಾಡ್ತಾ ಇದ್ದಾರೆ, JDSನಲ್ಲಿ ಕಿತ್ತಾಡ್ತಾ ಇದ್ರಲ್ಲ, ಮುಂಬರುವ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ನಾವು ಯಾರಿಗೆ ವೋಟ್ ಹಾಕಬೇಕು, ರಾಜ್ಯದಲ್ಲಿ ಯಾರು ಬರ್ತಾರೆ, ಇಲ್ಲಿ ಯಾರು ಗೆಲ್ತಾರೆ, ಏನಾಗುತ್ತೆ, ಇದೇ ಇವತ್ತು ಪ್ರತಿ ಮತದಾರರ ಕೂಡ ಒಂದು ಆಲೋಚನೆ ಆಗ್ಬಿಟ್ಟಿದೆ.